ರಾಜ್ಯಕ್ಕೆ ದೊಡ್ಡ ನಾಯಕರನ್ನ ಕೊಟ್ಟು ಎಲ್ಲ ಮೋಸ ಮಾಡ್ಬಿಟ್ಟು ಹೋದ್ರು ಕಾಂಗ್ರೆಸ್. ನಾವೇನ್ ಮಾಡಕ್ಕಾಗುತ್ತೆ? ಮೂರು ಪಕ್ಷಗಳಲ್ಲಿ ಇವತ್ತು ಹಿಂದುಳಿದ ವರ್ಗಗಳಿಗೆ ಮೋಸ ಆಗಿದೆ. ಕಳೆದ 25 ವರ್ಷದಿಂದನೂ ಸಹ ಅವತ್ತಾದಂತ ಬೃಹತ್ ಸಮಾವೇಶ ಬಿಟ್ರೆ ಇದುವರೆಗೂ ಒಂದು ಚಟುವಟಿಕೆ ಮಾಡಿಲ್ಲ. ಡೈರೆಕ್ಟ್ ಪ್ರಶ್ನೆ ನಿಮ್ಗೆ, ನೀವೇನ್ ಮಾಡಿದಿರಿ ಅಹಿಂದಕ್ಕೆ? ನೀವ್ ಯಾಕೆ ಬಿಟ್ಕೊಳ್ಳಲ್ಲ ಅಹಿಂದ ವರ್ಗಗಳನ್ನ? ನಿಮ್ಮ ಅಜೆಂಡಾ ಅಹಿಂದ ಬಿಟ್ಟು ನೀವು ಹಿಂದುತ್ವದ ಕಡೆಗಿನೇ ಜಾಸ್ತಿ ನಿಮ್ಮ ಒಲವು, ಹೀಗಾಗಿ ಅಹಿಂದ ನಿಮ್ಮನ್ನ ನಂಬಲ್ಲ ಅಂತ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಅದಕ್ಕೆ ಉತ್ತರ ಕೊಡಿ ಮೇಡಮ್. ಬಹುತೇಕ ಹಿಂದುಳಿದ ವರ್ಗ ಸಮುದಾಯಗಳು ನಮ್ಮ ಬಿಜೆಪಿ ಪಾರ್ಟಿನ ಬೆಂಬಲಿಸಿದೆ. ಇವತ್ತು MP ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಆಗಿರ್ಬೋದು ಅಥವಾ ವಿಧಾನಸಭೆ ಚುನಾವಣೆಯಲ್ಲಿ, ಇವತ್ತು ಆ ಕಾಲಕ್ಕೆ ತಕ್ಕಂತೆ ಚುನಾವಣಾ ವಾತಾವರಣದಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಆದ್ರೆ ದಲಿತ ಸಮುದಾಯ ಕಳೆದ ಬಾರಿ 2018ರಿಂದ 23 ಸಂದರ್ಭದಲ್ಲಿ 32 SC ಶಾಸಕರಲ್ಲಿ ಬಹುತೇಕ 20ಕ್ಕಿಂತ ಹೆಚ್ಚು ನಮ್ಮ ಬಿಜೆಪಿ ಶಾಸಕರಿದ್ರು. ಸೊ ಇದು ಎಸ್ಟಿನಲ್ಲೂ ಅಷ್ಟೇ, OBC-ನಲ್ಲೂ ಅಷ್ಟೇ ಅತ್ಯಧಿಕ ನಮ್ ಜೊತೆನೆ ಇದ್ದಂತದ್ದು. ಈಗ ರಾಜಕೀಯ ಒಂದು ಸನ್ನಿವೇಶ ಕಾಲಾನುಸಾರ ಬದಲಾವಣೆ ಆಗಿರ್ಬೋದು. ಯಾಕೆ ಬದಲಾವಣೆ ಆಗಿದೆ? ನಿಮ್ಮ ಅಜೆಂಡಾದಲ್ಲಿ ನಿಮ್ಮ ಒಂದು ಏನು ರಾಜಕೀಯವಾಗಿ ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ತಾ ಇರುವಂತ ರೀತಿಯಲ್ಲಿ ಬದಲಾವಣೆ ಯಾಕಾಗಿದೆ? ಇಲ್ಲ ನೋಡಿ, ಇವತ್ತು ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿರವರು ಅತಿ ಹಿಂದುಳಿದ ವರ್ಗ ಸಮುದಾಯ, ಅವರು ಗಾಣಿಗ ಸಮುದಾಯ ಅತಿ ಹಿಂದುಳಿದ, ಮೊನ್ನೆ ಮಹಿಳಾ ಮೀಸಲಾತಿ ವಿಚಾರದ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ ಅತಿ ಪಿಚಡೆ ವರ್ಗಸೆ ಆಯಾವ ಅಂತೇಳಿ ರೆಪ್ರೆಸೆಂಟ್ ಕರ್ರಾವು ಅಂತೇಳಿ. ಅಂದ್ರೆ ನಾವು ಅತ್ಯಂತ ಸಾಮಾಜಿಕ ಒಂದು ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮವಾಗಿ ಅವಕಾಶ ಕೊಟ್ಟಿದ್ದೀವಿ. ಇವತ್ತು ನಿಮ್ಮ ಅಜೆಂಡಾ ಸರ್, ಅದಕ್ಕೆ ನೀವು ಅದು ಇದೆ ಒಂದು ನಿಮಿಷ. ಹಿಂದುತ್ವ ಇವತ್ತು ಮೋದಿ ಅವರು ಗುಜರಾತ್ನಿಂದ ಹಿಡಿದು ಡೆಲ್ಲಿಯವರೆಗೆ ಪ್ರಯಾಣದಲ್ಲಿ ಅವರ ಅಜೆಂಡಾನೇ ಹಿಂದುತ್ವ. ನೀವು ಅವರ ಜಾತಿ ಈಗ ನೀವು ಹೇಳ್ತಾ ಇದ್ದೀರಿ, ಬಟ್ ಜಾತಿಯಿಂದ ಅವರು ನಾಯಕರಾಗಿಲ್ಲ. ಹೌದು, ಅದನ್ನ ಒಪ್ಕೊಳ್ತಾನೆ ಹೇಳ್ತಾ ಇರೋದು. ನಾವೆಲ್ಲ ಸಮುದಾಯಗಳಿಗೂ ಸಹ ಅವಕಾಶ ಕೊಟ್ಟಿದ್ದೀವಿ ಇಲ್ಲಿ. ಮತ್ತೆ ಇಲ್ಲಿ ಏನು ಆಮೇಲೆ ನೀವು ಜಾತಿಯ ನಾಯಕರಾಗಕ್ಕೆ ಬಿಡೋದು ಇಲ್ಲ ತಮ್ಮ ಪಾರ್ಟಿಯಲ್ಲಿ. ಆ ರೀತಿ ಏನಿಲ್ಲ ಮೇಡಮ್. ಅಲ್ಲೆಲ್ಲ ಅವರು ಆ ಪಾರ್ಟಿ ಅವರು ಅವಕಾಶ ಮಾಡ್ತಾರೆ. ಅದಕ್ಕೆ ಒಂದು ಇದು ವಿರುದ್ಧಾರ್ಥಕ ಪದ ಎನ್ನುವಂತೆ ಯಡಿಯೂರಪ್ಪನವ್ರು ಬೆಳ್ಕೊಂಡ್ಬಿಟ್ರು. ಅದರ್ವೈಸ್ ಬೇರೆ ಯಾರಾದ್ರೂ ನನ್ನ ಜಾತಿ ಅಂತಂದ್ರೆ ನೀವು ಅವ್ರನ್ನ ಬಗ್ಬಡ್ದ್ ಬಿಡ್ತೀರಿ. ರಾಜಕಾರಣದಲ್ಲಿ ವಿನೇಬಿಲಿಟಿ ಮುಖ್ಯ, ಹೌದು. ಅದನ್ನ ಪರಿಗಣಿಸ್ಕೊಂಡೇನೆ ಆ ಸಮುದಾಯಕ್ಕೆ ಏನೇ ನ್ಯಾಯ ಕೊಡಬೇಕು ಅನ್ನೋದು ಎಲ್ಲಾ ರೀತಿಯಲ್ಲೂ ಸಹ ನಾವು ಸೂಕ್ತವಾಗಿ ಅವಕಾಶ ಕೊಟ್ಟಿದೆ ಪಾರ್ಟಿ. ಯಾರಿಗೂ ಸಹ ಕಡೆಗಣಿಸುವಂತ ಪ್ರಯತ್ನ ಆಗಿಲ್ಲ. ಆ ದೃಷ್ಟಿಯಿಂದಾನೆ ಇವತ್ತು ಒಂದು ಭಾರತ ದೇಶದಲ್ಲಿ ನಿಮ್ದು ಎಂತ ವಿಪರ್ಯಾಸ ಅಂದ್ರೆ, ರಾಜ್ಯ ಕಾಂಗ್ರೆಸ್ನ ಆಡಳಿತ ಅವಧಿಯಲ್ಲಿ ಹಲವಾರು ಜಾತಿ ಸಮುದಾಯಗಳು ಈಗ ಅವರಿಂದ ತುಂಬಾ ದೂರ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ದೂರ ಹೋಗ್ತಾ ಇದ್ದಾರೆ. ಒಂದು ವ್ಯಾಕ್ಯೂಮ್ ಇದೆ. ಬಟ್ ಈಗಿರುವ ಎರಡೂ ಪಕ್ಷಗಳು ಅದನ್ನ ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ವಿಫಲವಾಗ್ತದೆ. ಬಿಕಾಸ್ ಆಫ್ ಯುವರ್ ಓನ್ ಅಜೆಂಡಾ, ನಿಮ್ಮ ತತ್ವ ಸಿದ್ಧಾಂತಗಳು, ನಿಮ್ಮ ಸ್ಟೈಲ್ ಆಫ್ ಪಾಲಿಟಿಕ್ಸ್ನಲ್ಲಿ ಆ ಸಮುದಾಯಗಳು ನೀವು ಆಪ್ಷನ್ ಅಂತ ಅವರು ಪರಿಗಣನೆ ಮಾಡಲ್ಲ. ಬಿಕಾಸ್ ನಿಮ್ಮ ಆಟಿಟ್ಯೂಡ್ ಹಂಗಿದೆ. ಇಲ್ಲ, ಈಗ ನೋಡಿ, ನಮ್ಮ ವಿಚಾರ, ನಮ್ಮ ಸಿದ್ಧಾಂತ ದಿಸ್ ಇಸ್ ದಿ ಹೈ ಟೈಮ್ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಇವತ್ತು ಎಲ್ಲ ತಳವರ್ಗದಿಂದ ಇವತ್ತು ಬಲಾಢ್ಯ ಸಮುದಾಯಗಳು ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಮತ್ತು ವಿಚಾರಧಾರನ್ನ ಅಪ್ಕೊಂಡಿರೋದ್ರಿಂದನೇ ಇನ್ನು ನಾವು ಬಲಿಷ್ಠವಾಗಿ ನಮ್ಮ ಪಕ್ಷ ಮತ್ತು ಸಂಘಟನೆ ಬೆಳೀತಾ ಇದೆ. ಇವತ್ತು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಪಕ್ಷವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಬೆಳೆದಿದ್ದೀವಿ. ಇದು ಮುಂದಿನ ಚುನಾವಣೆ ಯಾವುದೇ ಸಂದರ್ಭದಲ್ಲಾಗಿರ್ಬೋದು, ಸ್ಥಳೀಯ ಮಟ್ಟದಿಂದ ಲೋಕಸಭಾ ಚುನಾವಣೆ ತನಕ ಅದು ಪೂರಕವಾಗಿ ನಮಗೆ ಒಳ್ಳೆ ಒಂದು ಇದು ರಿಸಲ್ಟ್ ಸಿಗತ್ತೆ. ಅದನ್ನು ಮುಂದಿನ ಬೇಕಾದ್ರೆ ಕಾಲ್ ನೋಡಿ. ಈಗ ಏನು ಪಂಚರಾಜ್ಯ ಚುನಾವಣೆಯಲ್ಲೂ ಸಹ ನಮ್ಮ ಏನೋ ಒಂದು ಪ್ರೋಗ್ರೆಸ್ ಸಹ ತಾವು ಗಮನಿಸ್ತೀರಾ. ನಾನು ಆಗ್ಲೇ ಹೇಳಿದಾಗೆ ಯಾರಪ್ಪನ ಮನೆ ಸೊತ್ತು ಅಲ್ಲ ಸರ್. ಬಟ್ ನೀವು ಧರ್ಮ ರಾಜಕೀಯದ ಒಳಗಡೆ ಇಂತಹ ವಿಚಾರಗಳನ್ನ ಮರ್ತೇ ಹೋಗ್ಬಿಡ್ತೀರಿ. ಇಲ್ಲ, ಧರ್ಮ ರಾಜಕೀಯ ಅಂತಂದ್ರೆ ಮೇಡಮ್, ನಾವು ನೋಡಿ, ಹಿಂದುತ್ವ ನಮ್ಮ ಪಕ್ಷದ ಒಂದು ಅವಿಭಾಜ್ಯ ಅಂಗ. ಹಿಂದೂ ಮುಸಲ್ಮಾನ ಅನ್ನುವಂತಹ ಒಂದು ಮಸೂರದ ಒಳಗಡೆ ಇವೆಲ್ಲ ನಗಣ್ಯ ಆಗ್ಬಿಡ್ತಾವೆ ನಿಮ್ಗೆ. ಇಲ್ಲ, ಅದೇನಿಲ್ಲ ನೋಡಿ. ಹಿಂದುತ್ವ ಈ ಎಲ್ಲ ಬಹುತೇಕ ಏನು ಶೂದ್ರ ಸಮುದಾಯಗಳು, ಹಿಂದುಳಿದ ವರ್ಗ ಸಮುದಾಯಗಳಲ್ಲಿ ಬರ್ತಾವ, ಅವೆಲ್ಲವೂ ಸಹ ಹಿಂದುತ್ವ ಸಮುದಾಯಗಳೇನೆ ಬಹುತೇಕ ಅತಿ ಹೆಚ್ಚಿರೋಂಥದ್ದು. ಹೌದು, ಹಿಂದುತ್ವ ಅಂತಂದ್ರೆ ಅದೊಂದು ಸಿದ್ಧಾಂತ ಮೇಡಮ್, ಅದೊಂದು ವಿಚಾರಧಾರೆ. ಏನ್ ಸರ್ ಅದು ಹಿಂದುತ್ವ? ನಾವು ಜೀವನ ಶೈಲಿ ಅದು. ಜೀವನ ಶೈಲಿ ಅದು. ಬಟ್ ಅದರಲ್ಲಿ
ಅಲ್ಪಸಂಖ್ಯಾತರು ಯಾಕೆ ಎಕ್ಸ್ಕ್ಲೂಡ್ ಆಗ್ತಾರೆ? ಅಲ್ಪಸಂಖ್ಯಾತ- ಅದು ಜೀವನ ಶೈಲಿ ಅನ್ನೋದಾದ್ರೆ ಅಲ್ಪಸಂಖ್ಯಾತರು ಅದರಿಂದ ಎಕ್ಸ್ಕ್ಲೂಡೆಡ್ ಯಾಕೆ? ನೋಡಿ ಮೇಡಮ್, ನಾವು ಅಲ್ಪಸಂಖ್ಯಾತರನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಿಲ್ಲ. ಆ ಅಲ್ಲ, ಸಮುದಾಯಕ್ಕೆ ಹಿಂದುತ್ವ ಅನ್ನೋದು ಆ ಸಮುದಾಯಕ್ಕೆ ಕಾಂಗ್ರೆಸ್ ಇಷ್ಟು ವರ್ಷನೂ ಸಹ ಮಂಕುಬೂದಿ ಹಚ್ಚಿ ಒಂದು ಅವ್ರೆಲ್ಲ ಒಂದು ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿತ್ತು. ಈಗ ಅವರಿಗೂ ಅರ್ಥ ಆಗಿದೆ, ಈ ಕಾಂಗ್ರೆಸ್ ಇಂದ ನಮ್ಗೆ ಯಾವುದೇ ರೀತಿ ನ್ಯಾಯ ಸಿಗಲ್ಲ ಅಂತೇಳಿ ಅವರು ಸಹ ಪರಿವರ್ತನೆ ಆಗ್ತಿದ್ದಾರೆ, ಅವರು ಮನವರಿಕೆ ಆಗ್ತದೆ. ಅವ್ರು ಇವತ್ತಲ್ಲ ನಾಳೆ ಗೊತ್ತಿರೋ ದೆವ್ವನೇ ಬೆಟರ್ ಅಂತ ಅವ್ರಿಗೆ ಇಲ್ಲ ಅತಿ ಶೀಘ್ರದಲ್ಲಿ ಅತಿ ಹೆಚ್ಚಿನ ನಮ್ಮ ಭಾರತೀಯ ಜನತಾ ನಟರಾಜ್ ಗೌಡ್ರೆ, ಪಾರ್ಟಿ ನಿಮ್ಗಿರುವಂತ ಪ್ರಶ್ನೆ, ಇವತ್ತು ಏನು ರಾಷ್ಟ್ರೀಯ ಅಹಿಂದ ಸಂಘಟನೆ ಪ್ರೆಸ್ ಮೀಟ್ ಮಾಡಿ ಸುರ್ಜೇವಾಲಾ ಯಾಕೆ ಬರ್ತಾರೆ, ಸೂಟ್ ಕೇಸ್ ತಗೊಂಡೋಗಕ್ ಬರ್ತಾರ ಅಂತ ಕೇಳಿದ್ರು. ಹೌದಾ ಸರ್? ಅವ್ರ ತಪ್ಪು ಗ್ರಹಿಕೆ, ಆಮೇಲೆ ತಪ್ಪು ಮಾಹಿತಿ, ಹಾ ಹಾ ಆಮೇಲೆ ನಾವು ಇದನ್ನ ಈಗ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮದು ಹೈಕಮಾಂಡ್ ಇದೆ, ಅಲ್ಲಿಂದ ಒಬ್ಬರು ಉಸ್ತುವಾರಿಯಾಗಿ ಬರ್ತಾರೆ, ಸಂಘಟನೆ ಮಾಡ್ತಾರೆ. ಸಂಘಟನೆ ಮಾಡಿದ್ದಕ್ಕೆ ಅವರ ಸ್ಟ್ರಾಟಜಿ ಮಾನ್ಯ ಖರ್ಗೆ ಅವರು, ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಎಲ್ಲ ಒಟ್ಟಾಗಿ ಮಾಡಿದ್ದಕ್ಕೆ ತಾನೇ ಕರ್ನಾಟಕದಲ್ಲಿ ನಾವು ಅಧಿಕಾರ ಬರಲಿ ಸಾಧ್ಯ. ಇವಾಗ ಅದಕ್ಕೆ- ದಾವಣಗೆರೆಯಲ್ಲಿ ಈಗ ಅದು ಬಿಡಿ. ದಾವಣಗೆರೆಯಲ್ಲಿ ಒಂದು ಮಂಗಳಾರತಿ ಕ್ಷೇತ್ರ, ಆಗ್ತಾ ಈಗ ಇರೋದು. ಒಂದು ಅದು ಕ್ಷೇತ್ರ ಒಟ್ಟಾರೆ ರಾಜ್ಯದ ಮೇಲೆ ಸರ್, ಸುರ್ಜೇವಾಲಾ ಮಾಡಿರೋದು. ರಾಧವ್ರೆ, ಸುರ್ಜೇವಾಲಾ ಅವ್ರು ಒಂದು ಮಾಡಿರೋದು. ಕ್ಷೇತ್ರದ ಸುರ್ಜೇವಾಲಾ ಅವ್ರು ಒಬ್ಬರಿಗೆ ಮಾಡಿರೋದು. ಟಿಕೆಟ್ ಕೊಟ್ಟಿಲ್ಲ ಅಂತ ದಾವಣಗೆರೆಯಲ್ಲಿ ಅಲ್ಲೇನೋ ಮಂಗಳಾರತಿ ಆಯ್ತು ಅಂತಿಲ್ಲ. ಆಗಕ್ಕೆ ಕಾರಣ ಸುರ್ಜೇವಾಲಾ. ಈಗ ಅದು ಮಂಗಳಾರತಿ ಆಗಕ್ಕೆ ಅದು ಕಾರಣ ಎಲ್ಲ ಸರಿ ಸುರ್ಜೇವಾಲಾ. ಆಗ್ತದೆ, ಸರಿ ಆಗ್ತದೆ. ಕೇಳಿ, ಅಲ್ಲಿ ಚುನಾವಣೆ ಟಿಕೆಟ್ ಕೊಟ್ಟಿಲ್ಲ ಅಂತ ಕಾರಣಕ್ಕೆ ಎಲ್ಲ ಎಲ್ಲೋ ಅಲ್ಲೋಲ ಕಲ್ಲಲ್ಲ ಆಯ್ತಲ್ಲ, ಬೇರೆ ಅವಕಾಶಗಳು ಕೊಡ್ತಾರೆ, ಬೇರೆ ಅವಕಾಶಗಳು ಸಿಗ್ತದೆ. ಸೂಟ್ ಕೇಸ್ ತಗೊಂಡ್ ಹೋಗ್ತಾರೆ ಅಂದ್ರಲ್ಲ ಸರ್, ಯಾವ ಸೂಟ್ ಕೇಸ್ ಸರ್ ಅದು? ಇಲ್ಲ ಅದು ಒಂದು ತಪ್ಪು ಮಾಹಿತಿ. ಆ ತರ ಹೇಳಿಕೆ ಕೊಟ್ಟಿದ್ದು ಸಮಂಜಸ ಅಲ್ಲ. ಅದು ನಾನು ಅದನ್ನ ಡಿನೇ ಮಾಡ್ತೀನಿ. ಐ ಕಂಡೆಮ್ ದಟ್ ಸೆಂಟೆನ್ಸ್. ಯಾಕಂದ್ರೆ ಅವ್ರಿಗೇನು ರಾಜಕೀಯ ಪಕ್ಷ, ಈಗ ಕಾಂಗ್ರೆಸ್ ಕಾರ್ಯಕರ್ತ ಸುರ್ಜೇವಾಲಾ ಈಸ್ ಇನ್ ಫೇವರ್ ಆಫ್ ಡಿ ಕೆ ಶಿವಕುಮಾರ್ ಆ ಥರ ಏನಿಲ್ಲ. ಅದಕ್ಕೋಸ್ಕರ ಸಂಘಟನೆ ಈಗ ಸುರ್ಜೇವಾಲಾ ನೋಡಿ, ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಈಗ ಅಂತ ಹೇಳ್ಬೋದಾ ಸರ್? ಇಲ್ಲ, ಆ ಥರ ಏನಿಲ್ಲ. ಈಗ ಸುರ್ಜೇವಾಲಾ ಅವರು ಡಿ ಕೆ ಫೇವರು, ಸಿದ್ದರಾಮಯ್ಯ ಫೇವರ್ ಏನಿಲ್ಲ. ಕರ್ನಾಟಕ ಕಾಂಗ್ರೆಸ್ಗೆ ಉಸ್ತುವಾರಿ ಅವರು, ಸಂಘಟನೆಗೆ ಏನ್ ಬೇಕೋ ಅದು ಮಾಡೇ ಮಾಡ್ತಾರೆ. ನೋಡ್ರಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಯಾಕಂದ್ರೆ 140 ಶಾಸಕರ ಅವ್ರ ಬೆಂಬಲ ಅವ್ರಿಗಿದೆ. ಹೈಕಮಾಂಡ್ ತೀರ್ಮಾನ ಮಾಡಿದೆ. ಏನಾದ್ರು ಬದಲಾವಣೆಗಳಿದ್ರೆ ಅದು ಆಲ್ರೆಡಿ ಹೈಕಮಾಂಡ್ ಅಂತ ಮಾನ್ಯ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಯಾವ ರೀತಿಯ ಚರ್ಚೆ, ಯಾರು ಏನು ಹೇಳಿಕೆ ಕೊಟ್ಟರು ಯಾವುದು ನಗಣ್ಯ. ಏನಿದ್ರು ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಮಾತ್ರ ಹೇಳ್ಬೇಕು. ಅದು ಬಿಟ್ಟರೆ ಬೇಕಿದ್ದು ಯಾವ ಶಾಸಕರು, ಯಾವ ಸಂಘಟನೆಯವರು ಯಾರೇನು ಹೇಳಿದ್ರು ಕೂಡ ಅದು ಸಮಂಜಸ ಅಲ್ಲ, ಮತ್ತೆ ಅದು ಯಾವ ಇಂಪ್ಯಾಕ್ಟ್ ಅನ್ನು ಮಾಡೋದಿಲ್ಲ. ಸೊ ಹಂಗಾಗಿ ಸಿದ್ದರಾಮಯ್ಯನವರೇ, ನೀವು ಈ ದಾಳಗಳನ್ನೆಲ್ಲ ಉದುರ್ಸಕ್ ಹೋಗ್ಬೇಡಿ. ಇಲ್ಲ, ಸಿದ್ದರಾಮಯ್ಯವ್ರು ಏನ್ ಮಾಡ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ನೀವು ಸಿದ್ದರಾಮಯ್ಯವ್ರಿಗೆ ಯಾಕೆ ಟ್ಯಾಗ್ ಮಾಡ್ತೀರಿ? ಯಾಕಂದ್ರೆ ಅಹಿಂದ ಅಂದ್ರೆ ಸಿದ್ದರಾಮಯ್ಯನವರಲ್ಲ. ಅಹಿಂದ ಅಂದ್ರೆ ಸಿದ್ದರಾಮಯ್ಯನವರು. ಈಗ ಒಳ್ಳೆ ನಾಯಕತ್ವ ಬಂದ್ರೆ ಮುಂದಕ್ಕೆ ಎಲ್ಲರಿಗೂ ಸಹಾಯ ಈಗ ಅಹಿಂದ ಸತೀಶ್ ಜಾರಕಿಹೊಳಿ ಅವರ ಶಿಫ್ಟ್ ಆಗಿದ್ಯಾ? ಕೇಳಿ, ಅಹಿಂದ ನೋಡಿ ಇಲ್ಲಿವರೆಗೂ ಈಗ ಒಂದು ನಾಯಕತ್ವ ತಗೊಂಡಿದ್ದವ್ರು, ಚಳುವಳಿಗೆ ನಾಯಕತ್ವ ತಗೊಂಡಿದ್ರು. ಅದು ಸಿದ್ಧಾಂತದ ವೈಚಾರಿಕತೆಯ ಅವರಿಗೆ ಕುರ್ಚಿ ಕಳ್ಕೊಳ್ಳುವಂತ ಆತಂಕ ಇದೆ ಸಿದ್ದರಾಮಯ್ಯನವರಿಗೆ. ಅಹಿಂದ ಸಮುದಾಯಗಳ ಒಂದು ಸಂಘಟನೆ ಉಪಯೋಗಿಸ್ಕೊಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ದೊಡ್ಡಯ್ಯ ಅವರೇ, ತಮಗೂ ಕೂಡ ಧನ್ಯವಾದಗಳು. ಒಟ್ಟಾರೆ ಅಹಿಂದ ಸಂಘಟನೆಯ ಮೂಲಕ ಒಬ್ಬ ನಾಯಕ ಮುಖ್ಯಮಂತ್ರಿ ಆದರು, ಇನ್ನೊಬ್ಬ ನಾಯಕ ಅದೇ ಅಹಿಂದ ಸಂಘಟನೆಯ ಮೂಲಕ ಮುಖ್ಯಮಂತ್ರಿ ಆಗೋದಕ್ಕೆ ವೇದಿಕೆಯನ್ನು ಸಜ್ಜು ಮಾಡಿಕೊಳ್ತಾ ಇದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಫಲಪ್ರದ ಆಗುತ್ತೆ ಅನ್ನೋದೇ ದೊಡ್ಡ ವಿಚಾರ. ಯಾಕೆ ಅಂದರೆ ಒಬ್ಬರ ಮೇಲೆ ಇರ್ತಾ ಇದ್ದಾರೆ ಅಂದರೆ ಹಿಂದುಗಡೆಯಿಂದ 1000 ಜನ ಹಿಡಿದು ಎಳೆದು ಪಾತಾಳಕ್ಕೆ ಹಾಕ್ಬಿಡ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಮುಂದೇನಾಗುತ್ತೆ ಕಾದು ನೋಡೋಣ.